ನಮಸ್ಕಾರ. ಎಲ್ಲ ಕುಡುಕ್ ನನ್ನ ಮಗನ ವಿಡಿಯೋನ ಸೆಂಡ್ ಮಾಡಿ ತಲೆನೋವು ಬರ್ಸ್ಬಿಟ್ರಿ. ಹಾಕೋದನ್ನ ಅಂತ. ಒಂದು ಹೇಳ್ತೀನಿ ಕೇಳಿ. ಅದರಲ್ಲಿ ಹಾಕುವಂಥದ್ದು ಏನೂ ಇಲ್ಲ. ಬರೀ ಅಮ್ಮ, ಅಕ್ಕ, ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತ್ಕೊಳ್ಳೋ ನಮಗೆ ಬೈಯೋರು ಅಲ್ಲಿ ಹೆಣ್ಣನ್ನು ರೋಡಿಗೆ ತಂದು ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಅದನ್ನ ಏನು ಹಾಕ್ತೀರಾ? ಅದನ್ನು ಬಿಡಿ, ಪಕ್ಕಕ್ಕಿಡಿ. ಆಮೇಲೆ ಇನ್ನೂ ತುಂಬ ಜನ ಕೇಳ್ತಾ ಇದ್ರು, ಕಾಲ್ ರೆಕಾರ್ಡ್ ಬಿಟ್ಟಿದ್ದ ಚೇತು ಬಗ್ಗೆ ಏನಾಗಿದೆ ತಿಳ್ಕೊಳ್ಳಿ ಹೇಳಿ ಅಂತ. ಸೊ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಜೊತೆ ಮಾತಾಡಿದೆ. ಆ ಕಾಲ್ ರೆಕಾರ್ಡ್ನ ಇವಾಗ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಅವರು ನೆಕ್ಸ್ಟು ಕಾಲ್ ರೆಕಾರ್ಡ್ನ ಬಿಡಲ್ವಂತೆ, ಬಿಕಾಸ್ ಅವ್ರ ಫ್ಯಾಮಿಲಿ ಕಡೆಯಿಂದ ಬಂದಿದೆ. ಎಂಡ್ ಆಫ್ ದ ಡೇ ಫ್ಯಾಮಿಲಿನೇ ಗುರು ಮೇಯ್ನು, ಯಾಕಂದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದು. ಓಕೆ, ಅವ್ರ ಜೊತೆ ಮಾತಾಡಿದ್ದನ್ನ ಕಾಲ್ ರೆಕಾರ್ಡ್ ಇವಾಗ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಸಿಗೋಣ. ಹಲೋ ಹಲೋ. ಬ್ರದರ್, ಫ್ರೀ ಇದ್ದೀರಾ? ಹಾ ಬ್ರೋ, ಹೇಳಿ ಹೇಳಿ. ಫ್ರೀ ಇದೆ. ಇನ್ಸ್ಟಾಗ್ರಾಮ್ ಕಾಲ್ ಬರ್ತೀರಾ? ಏನ್ ಬ್ರೋ? ಇನ್ಸ್ಟಾಗ್ರಾಮ್ ಕಾಲು. ಇನ್ಸ್ಟಾಗ್ರಾಮ್ ಕಾಲ? ಹ್ಞೂ ಇಲ್ಲ, ವಾಟ್ಸಪ್ ಕಾಲ್ ಮಾಡ್ಲಾ? ವಾಟ್ಸಪ್ಪಲ್ಲಿ ಮಾಡ್ತೀರಾ? ಏನ್ ತಿಕ್ಕೆ, ಏನ್ ಅದ್- ಈ ಕಾಲ ಏನ್ ತಿಕ್ ಬೇಡ. ಅಲ್ಲ, ಹಂಗೆ ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಅಂತ ಅಷ್ಟೇ. ಹಾ ಹಾ ಹಾ. ಇಲ್ಲ ಬ್ರೋ, ರೆಡಿ ಆಗಿರ್ಲಿಲ್ಲ. ಹೌದಾ? ಅದ್ರಲ್ಲಿ ಹಾ, ಏನಿದೆ ಅಂದ್ರೆ ಮನೆ ಕ್ಲೀನ್ ಮಾಡ್ತಾ ನಾನು ಮಾತಾಡೋಣ ಅಂತ ಅನ್ಕೊಂಡೆ. ಹೌದಾ? ಓಕೆ ಓಕೆ. ಹಾ ಹಾ ಬ್ರದರ್, ಏನಿಲ್ಲ, ಹಾ. ಸಿಂಪಲ್ ಎರಡು ಮಾತುಗಳು ಕೇಳಬೇಕಾಯ್ತು. ಹೇಳಿ ಮೊದಲನೇದು, ಹೇಳಿ. ನನಗೆ ಬರ್ತಿರೋ ಹ್ಮ್ ಮೆಸೇಜ್ಗಳು, ನೀವು ಹ್ಮ್ ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ ಬ್ರೋ. ಯಾವುದೇ ಥರ ಏನು ಕಾಲ್ಸ್ಗಳು ಏನು ಬರ್ತಾರೋ, ಸೆಟ್ ಕಾಲ್ಸ್ ಇವಾಗ? ಹಾ, ಅವೆಲ್ಲ ಏನಿಲ್ಲ. ಬ್ರೋ, ಆಮೇಲೆ ಅವ್ರ ಕಡೆ ಯಾರು ಕಾಲ್ ಮಾಡಿದ್ರಾ ವಿಡಿಯೋ ಹಾಕ್ಬೇಡ ಅಂತ? ಇಲ್ಲ ಇಲ್ಲ, ಆ ತರ ಏನು ಬಂದಿಲ್ಲ ಬ್ರೋ. ಏನು ಬಂದಿಲ್ವಾ? ಹಾ ಹಾ. ನ್ಯೂಸ್ ಚಾನಲ್ ಕಡೆಯಿಂದ ಯಾರು ಫೋನ್ ಮಾಡಿದ್ರಾ? ನ್ಯೂಸ್ ಚಾನಲ್? ಹ್ಞೂ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಚಾನಲ್ ಯಾವ್ದು ಮಾಡಿಲ್ಲ, ಯೂಟ್ಯೂಬ್ ಚಾನಲ್ ಅವ್ರು ಮಾಡಿದ್ದಾರೆ. ಇಲ್ಲ, ಯಾಕೆ ಗೊತ್ತಾ, ನಾರ್ಮಲ್. ಇವನು ಮಾತಾಡ್ಬಿಟ್ಟು ಏನೊಂದ್ ಹ್ಮ್ ದಿನ ಆಗ್ಲಿಲ್ಲ, ಎಲ್ಲಾ ನ್ಯೂಸ್ ಚಾನಲ್ ಕಡೆಯಿಂದನೂ ಫೋನ್ ಮಾಡಿ ಮಾತಾಡ್ಕೊಂಡು ಬನ್ನಿ ಡಿಬೇಟ್ಗೆ ಅಂತಿದ್ದವರು ಹ್ಮ್ ನಿಮ್ಗೆ ಯಾಕೆ ಕಾಲ್ ಮಾಡ್ತಾ ಇಲ್ಲ? ಹ್ಮ್ ನಿಮಗೂ ಕಾಲ್ ಮಾಡಿ ಕರಿಬೇಕಾಯ್ತಲ್ವಾ? ಹೌದು. ಅದಾದ್ಮೇಲೆ ಹ್ಮ್ ಅವನ್ ಯಾರೋ ಎಲ್ಲೋ ಕುತ್ಕೊಂಡು ಹೇಳ್ತಾನೆ, ಹ್ಮ್ ಫ್ರೆಂಡ್ ಜೊತೆ ಮಾತಾಡಿದ್ದನ್ನ ಹ್ಮ್ ಅದ್ ಹೆಂಗ್ ಹಾಕ್ಬಿಡ್ತಾನೆ, ಹ್ಮ್ ಅದು ಇದು ಅಂತ ಏನೋ ಬೈತಾನೆ. ಅವ್ನ್ ಹೌದು. ಕಿತ್ತೋ ಕಿರಿಕಿರ್ತಿ. ಹ್ಮ್ 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 ಇವಾಗ ಇವನು ನಿಮ್ಮ ಆಡಿಯೋದಲ್ಲೇ ಹೇಳಿದಾನೆ, ನಿಮ್ಗಿನ್ನ ಮುಂಚೆ ಅಭಿ ನನ್ನ ಫ್ರೆಂಡು ಅಂತ, ಎಷ್ಟು ಹ್ಮ್ ಕ್ಲೋಸ್ ಫ್ರೆಂಡು ಅದು ಇದು ಅಂತ. ಈಗ ಹ್ಮ್ ಅವ್ರು ಮಾತಾಡ್ದಿರೋ ಮಾತನ್ನ ಇವ್ನು ಹೆಂಗೆ ಹೇಳ್ತಾನೆ ಮಾತಾಡಿದೀವಿ ಅನ್ಬಿಟ್ಟು? ಹ್ಮ್ ಹಂಗಾರೆ ಇವಂದೆಲ್ಲೋ ಫ್ರೆಂಡ್ಶಿಪ್ಪು? ಹ್ಮ್ ನಿಮ್ಮ ಯಾವ್ದು ನೀವು ಇವಾಗ ಆಡಿಯೋ ಮಾತಾಡಿದ್ದು ಯಾವ್ದು ಬಿಟ್ಟಿಲ್ವಲ್ಲ, ಅದಕ್ಕೆ ನಿಮ್ಗೆ ಯಾರು ಥ್ರೆಡ್ ಕಾಲ್ಸ್ ಏನೋ ಮಾಡಿದಾರ ಅನ್ಬಿಟ್ಟು ನನಗೆ ನನ್ನ ಸಬ್ಸ್ಕ್ರೈಬರ್ಗಳು ಹಾಕೊಟ್ಟು ಹುಡ್ತಾವ್ರೆ. ಹಾ ಹಾ. ಅದಕ್ಕೋಸ್ಕರ ನಾನು ನಿಮಗೆ ಕೇಳಿದ್ದು, ಆ ಥರ ಏನಾದ್ರು ಕಾಲ್ ಹಾ. ಮಾಡಿದ್ರಾ? ಇಲ್ಲ ಇಲ್ಲ, ಆ ಥರ ಏನ್ ಬಂದಿಲ್ಲ. ನಮ್ಮ ಫ್ಯಾಮಿಲಿ ಅವರೇ ಏನು ಆಡಿಯೋಗಳೇನು ರಿಲೀಸ್ ಮಾಡಬೇಡ, ಏನು ಹ್ಮ್ ಹಾಕಕ್ ಹೋಗ್ಬೇಡ, ಹ್ಮ್ ಆ ಥರ ಎಲ್ಲ ಹೇಳಿದ್ರು. ಅದಕ್ಕೆ ಸುಮ್ಮನೆ ಇದ್ದೆ. ಅಂದ್ರೆ ಆ ಆಡಿಯೋದಲ್ಲಿ ಅದೇ ಲಾಯರ್ದು ಆಡಿಯೋ ಕೇಳ್ತಾ ಇದಾರಲ್ಲ ಎಲ್ಲ, ಹ್ಮ್ ಹೌದೌದು. ಆ ಆಡಿ ಆ ಆಡಿಯೋದಲ್ಲಿ ಏನಿದೆ ಅಂದ್ರೆ, ಹ್ಮ್ ಅದೇ ಇವ್ರೇನಾದ್ರು ಇನ್ನೂ ಹೈಕೋರ್ಟ್ ಲೆವೆಲ್ಗೆಲ್ಲ ಹೋದ್ರೆ ಹ್ಮ್ ನಂಗೆ ಆ ಲಾಯರ್ ಅವರೇ ಹ್ಮ್ ಅಂತ ಅಷ್ಟು ಹೇಳ್ಕೊಂಡಿದ್ದಾರೆ ಅಷ್ಟೇ. ಅಂದ್ರೆ ಅವ್ರ ಹೆಸರು ಬರಬಾರ್ದು ಅಂದ್ರೆ ಆಡಿಯೋ ಎಲ್ಲ ಅಭಿ ಅವ್ರ ಹತ್ರ ಎಲ್ಲ ಇದೆ. ಹ್ಮ್ ಬಟ್ ಅದು ಆಡಿಯೋ ಏನೂ ರಿಲೀಸ್ ಮಾಡಕ್ ಹೋಗಿಲ್ಲ. ನಮ್ಮ ಫ್ಯಾಮಿಲಿ ಅವರೆಲ್ಲ ಏನ್ ತಿಳ್ಬೇಕು ಅಂತ ವರ್ಷ ಅಂತ ಎಲ್ಲ ಅಂತಿದ್ರು. ಅದಕ್ಕೆ ನಾನು ಸುಮ್ಮನೆ ಇಲ್ಲ ಆಗಿದ್ದು ಬ್ರದರ್, ನೋಡಿ. ನನಗೂ ಅರ್ಥ ಆಯ್ತು. ಯಾಕೆ ಗೊತ್ತಾ, ಈಗ ಹ್ಮ್ ನಮ್ಮಿಂದೆ ಆಗ್ಲಿ ನಿಮ್ಮಿಂದೆ ಆಗ್ಲಿ ಬ್ಯಾಕ್ ಗ್ರೌಂಡ್ ಯಾರೂ ಇಲ್ಲ. ಹ್ಮ್ ಈಗ ಅವನಿಂದೆ ಒಂದಷ್ಟು ಜನ ನಿಂತ್ಕೊಂಡ್ಬಿಟ್ಟು ಸರಿ ಮಾಡು ಮಾಡು ಅಂತ ಅದನ್ನ ಮಾಡಿಸ್ತಾ ಇದಾರೆ. ಇವಾಗ ಅವನೇ ಹೇಳ್ತಾ ಇರಂಗೆ ಅವ್ನಿಗೆ ಏನಾರು ಆದ್ರೆ ಒಬ್ಬ ಲಾಯರ್ ಬರ್ತಾನೆ. ನಮ್ಗೆ ಆ ಹ್ಮ್ ಲಾಯರ್ ಹ್ಮ್ ಇಟ್ಕೊಳ್ಳೋಷ್ಟು ತಾಕತ್ತು ಕೂಡ ನಮ್ಮ ಹತ್ರ ಇಲ್ಲ. ಹ್ಮ್ ಬಟ್ ನಮ್ಮ ಹತ್ರ ಸತ್ಯ ಇದೆ ಅಷ್ಟೇನೆ. ಹ್ಮ್ ಸತ್ಯ ಇಟ್ಕೊಂಡು ನಾವು ಹಿಂಗ್ ಗೆಲ್ತೀವಿ ಅನ್ನೋದಕ್ಕೂ ಆಗಲ್ಲ. ಇವಾಗ ಕೆಲಸ ಹ್ಮ್ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಾನು ಹೇಳ್ಬೋದು, ನೀವು ಮಾಡಿ ಬ್ರದರ್ ನಾವಿದೀವಿ ಅನ್ಬಿಟ್ಟು. ಹ್ಮ್ ಹಂಗನ್ಬಿಟ್ಟು ಹ್ಮ್ 24 ಗಂಟೆ ಬಂದ್ಬಿಟ್ಟು ನಾನು ನಿಮ್ಮನ್ನ ಕಾವಲು ಕಾಯ್ಕೊಂಡು ಸೇಫ್ಟಿ ಕೊಡಕ್ಕಾಗಲ್ಲ. ಅದು ಕೊಡಕ್ಕಾಗೋದು ಪೊಲೀಸರು ಒಬ್ರ ಕೈಲೇನೆ. ಹ್ಮ್ ಸೊ ಅದಕ್ಕೇನೆ ಇವಾಗ ಎಲ್ಲ ನನ್ನನ್ನು ಕೇಳ್ತಾ ಇದ್ರು, ಆ ಹುಡುಗನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಹ್ಮ್ ಏನಾಗಿದೆ ಏನು ಅಂತ ತಿಳ್ಕೊಳ್ಳಿ, ಅಪ್ಡೇಟ್ ಕೊಡಿ ಅಂತ. ಹ್ಮ್ ಹ್ಮ್ ಅದಕ್ಕೋಸ್ಕರ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು.
ಅದೇ ಇವತ್ತೊಂದು ಕ್ಲಾರಿಫಿಕೇಶನ್ ಅವ್ರೇನೋ ಯೂಟ್ಯೂಬ್ ಅಲ್ಲಿ ಹೇಳ್ಕೊಂಡಿದಾರಲ್ಲ ಮಂಜುನಾಥ್ ಅವ್ರ ಇಂಟರ್ವ್ಯೂ. ಅದು ಕ್ಲಾರಿಫಿಕೇಶನ್ ಅಲ್ಲ, ತ್ಯಾಪೆ ಹಾಕೋದು ಅಂತಾರ ಅದನ್ನ. ಅಲ್ಲ ಅದ್ರಲ್ಲಿ ಕ್ಲಾರಿಟಿ ಗೊತ್ತಾಗ್ತೈತೆ ತ್ಯಾಪೆ ಹಾಕೋದು ಅಂತ. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅನ್ಕೊಂಡು ನಾನೇನೋ ಬಾಯಿ ತಪ್ಪು ಹೇಳ್ಬಿಟ್ಟೆ, ಬಾಯಿ ಚಪ್ಲೆ ಕೇಳ್ಬಿಟ್ಟೆ. ಅಲ್ಲ ಅವರು ಸರಿಯಾಗಿ ಕ್ವಶನ್ ಕೇಳಿಲ್ಲ ಅವರು. ನಾನು ಅದನ್ನೇ ಬರೋದು ಬಂದಿಲ್ಲ. ಕ್ವಶನ್ ಕೇಳ್ತಿರೋದಲ್ಲ, ಅವ್ನು ಹೇಳಿದಕ್ಕೆಲ್ಲ ಹ್ಞೂ ಹ್ಞೂ ಅನ್ನೋದಲ್ಲ. ಇವಾಗ ಅವನೇ ಹೇಳಿದಾನಲ್ಲ ಅದ್ರಲ್ಲೇ, ನಾನು ಹಿಂದೆ ಇಷ್ಟು ಜನ ಇದ್ರು, ಇವಾಗ ಬಂದ್ಬಿಟ್ಟು ಹೇಳ್ತಾನೆ ನಾನು ಅನ್ಕೊಂಡಿದ್ದೆ ತಿಳ್ಕೊಂಡಿದ್ದೆ. ನಾನು ನೆನ್ನೆ ಆಕ್ಚುಲಿ ವಿಡಿಯೋ ಮಾಡ್ಬೇಕಾಯ್ತು, ಬಟ್ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಏನಾಗಿದೆ ಏನು ಅವ್ರಿಗೆಲ್ಲ ಅಪ್ಡೇಟ್ ಮಾಡೋಣ ಅಂತ. ಈಗ ನ್ಯೂಸ್ ಅವ್ನು ಹೇಳಿದ ಒಂದು ಮಾತಿಗೆ ಅಷ್ಟು ಜನ ನ್ಯೂಸ್ ಚಾನಲ್ಗಳು ಕರ್ಸ್ಬಿಟ್ಟು ಅವನಿಂದ ಒಂದು 4-5 ಜನ ಬಂದು ಡಿಬೇಟ್ ಮಾಡೋಣ ಬಾಂದವರು ಈಗ ಸಿಕ್ಕದ್ಮೇಲೆ ನಿಮ್ಮನ್ನ ಯಾಕೆ ಕರ್ದಿಲ್ಲ? ಇವಾಗ ಇದ್ರಿ ಇಷ್ಟೆಲ್ಲ ಸತ್ಯ ಹೇಳ್ತೀನಿ ಅಂದವರು ಅಲ್ಲೇ ಸುಳ್ಳು ಅಂತ ಗೊತ್ತಾಗ್ಬೇಕಾದ್ರೆ ಕರ್ಬಿಟ್ಟು ಹೇಳ್ಬೇಕಲ್ವಾ? ಹೌದು. ಈಗ ಸುಳ್ಳು ಅಂತ ಗೊತ್ತಾದ್ಮೇಲೆ ಯಾರು ಒಂದಾರು ನ್ಯೂಸ್ ಚಾನಲ್ ಹೇಳಿದ್ರ ಇಲ್ಲ ಅವ್ರು ಸುಳ್ಳು ಅಂತ? ಇಲ್ಲ. ನಿಮ್ಮ ಮನ್ಸು ಮುಟ್ಕೊಂಡು ನೀವ್ ಹೇಳಿ, ಇದ್ರಲ್ಲೇ ಗೊತ್ತಾಗಲ್ವಾ ಯಾರು ಯಾರ ಕಡೆ ಇದಾರೆ ಅನ್ಬೋದು ಅಂತ? ಅದೇ ಗೊತ್ತಾಗಿದೆ, ಜನಗಳು ಅದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಏನ್ ಹೇಳಿದ್ರು ಇನ್ನೇನ್ ನಂಬಾರ್ದು. ಅದಾದ್ಮೇಲೆ ಈಗ್ಲೂ ಕೂಡ ಬ್ರದರ್ ಇನ್ನೊಂದು ನಮ್ ಜನಗಳಿಗೆ ಇವಾಗ ನನ್ನ ಬರ್ತಾರೆ ಕಾಗೆ ಕುಟುಂಬದವ್ರು ಬರ್ತಾರೆ ನನ್ನ ಹತ್ರ ಕಕ್ಕ ಮಾಡಕ್ ನನ್ ಕಮೆಂಟ್ಸ್ ಬಾಕ್ಸ್ ಅಲ್ಲಿ, ನೀವ್ ಹಿಂದೂನ ಮುಸ್ಲಿಮ ಅಂತ ಹೇಳ್ಬಿಡಿ ಫಸ್ಟ್. ಆ ಕಾಗೆ ಕಡೆಯವ್ರು ಬಂದ್ಬಿಟ್ಟು ಇಲ್ಲ ಅವ್ನ ಯಾರೋ ಮುಸ್ಲಿಂ ಅಂತ ಬೇಕಾದ್ರೆ ಹೇಳ್ಬಿಡ್ತಾರೆ, ನೀವ್ ಹಿಂದಿನ ಮುಸ್ಲಿಂ ಅಂತ ಹೇಳ್ಬಿಡಿ. ನಾನ್ ಗೌಡ್ರು ಬ್ರೋ. ಈಗ ಆ ಕಾಗೆ ಕುಟುಂಬದವ್ರು ಬರ್ತಾರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ, ನೀ ಮುಸ್ಲಿಂ ಅನ್ಕೊಳೋ ಅಂತ. ಆಕ್ಚುಲಿ ನಾನು ವಿಜಯ್ ಅಂತ ಇರೋದು, ನನ್ನ ಫುಲ್ ನೇಮ್ ಆಗ್ಬಿಟ್ಟು ವಿಜಯ್ ಕುಮಾರ್ ಅನ್ಬಿಟ್ಟು. ನಾನು ಅವ್ರು ಹಾಕೊಂತಾರೆ ನೀನ್ ಮುಸ್ಲಿಂ, ನೀವ್ ಮುಸ್ಲಿಂ ಅಂತ ಹೇಳ್ತಿದ್ರಾ? ಇವಾಗ ನೀವ್ ಹೇಳ್ತಿದ್ರ ಗೊತ್ತಾ, ಈಗ ಆಡಿಯೋ ಬಿಡ್ತಾರ ನಾವು ಮುಸ್ಲಿಂ ಅಂದ್ಬಿಡ್ತಾರ ಬಂದ್ಬಿಟ್ಟು. ಈಗ ನೀವು ಆಡಿಯೋ ಆಧಾರ್ ಕಾರ್ಡ್ ತೋರ್ಸಕ್ ಕೇಳೋಣ, ಆಧಾರ್ ಕಾರ್ಡ್ ತೋರ್ಸೋಣ, ಬರ್ತ್ ಸರ್ಟಿಫಿಕೇಟ್ ತೋರ್ಸೋಣ ಅಂತ ಕೇಳಿದ್ರೆ ಈಗ ಈ ಆಡಿಯೋ ಬಿಟ್ಟಿರೋದಕ್ಕೆ ನೀವು ದೇಶದ್ರೋಹಿ, ಅವನ್ ಸುಳ್ಳು ಹೇಳೋದವನು ದೇಶ ಪ್ರೇಮಿ. ಅವನು ಹೋಗಿ ಬಂದು ನಮ್ಮ ಕೇಸರಿ ಶಾಲನ ಹಾಕೊಂಡು ನಮ್ಮ ಧರ್ಮನ ಇಟ್ಕೊಂಡು ಅದನ್ನ ದುಡ್ಡು ಮಾಡ್ತಾವನೆ ಬ್ರದರ್. ಓಕೆ, ಅವನು ಐಫೋನ್ ಯಾವಾಗ ತಗೊಂಡಿದ್ದು ಅಂತ ಏನಾದ್ರು ಗೊತ್ತಾ ನಿಮ್ಗೆ? ಐಫೋನ್ ತಗೊಂಡಿದ್ದಾನಲ್ಲ, ಅದ್ ಯಾವಾಗ ತಗೊಂಡಿದ್ದಾನೆ ಅಂತ ಏನಾದ್ರು ಗೊತ್ತಾ? ಮೊದ್ಲೇ ತಗೊಂಡಿದ್ದ ಅಂದ್ರೆ ಅವನು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಅದ್ರಲ್ಲಿ ಬರ್ತಿತ್ತು ಅರ್ನಿಂಗ್ಸ್ ಅವನು. ಮೊದ್ಲೇ ತಗೊಂಡಿದ್ದ. ಯಾಕಂದ್ರೆ ಫಸ್ಟ್ ಇದ್ದ ಬ್ಯಾಕ್ ಗ್ರೌಂಡ್ಗುನು ಇವಾಗಿರೋ ಬ್ಯಾಕ್ ಗ್ರೌಂಡ್ಗುನು ನಮ್ ಜನ ಅದೆಲ್ಲ ಚೇಂಜ್ ಆಗಿದೆ. ಮೈಕ್ ಎಲ್ಲ ನೋಡಿ 10,000 ಆತರ ಅದೊಂದು ಚೇಂಜ್ ಆಗಿದೆ. ಒಟ್ಟು ಐಫೋನ್ ತಗೊಂಡಿದ್ದು ಮೊದ್ಲೇ ಅಂತ ಅನ್ಕೋತೀನಿ. ಅಲ್ಲ ಈಗ ಏನ್ ಗೊತ್ತಾ, ಸಿಂಪಲ್ ಆಗಿ ನಾನು ಕೂಡ ಒಬ್ಬ ಆಟೋ ಡ್ರೈವರು. ನನ್ನ ತಿಂಗಳ ಸ್ಯಾಲ್ರಿ ಬಂದ್ಬಿಟ್ಟು 40-45 ಸಾವಿರ ನಾನು ದುಡಿತೀನಿ. ಈಗ ಇವ್ನು ಹೇಳೋ ಪ್ರಕಾರ ಆರಾಮಾಗಿ 3 ತಿಂಗಳಲ್ಲಿ ಹೋಗ್ಬಿಟ್ಟು ಐಫೋನ್ ತಗೋಬಹುದು, ಬಾರ್ ಅಂಗಡಿ ಕೆಲಸ ಮಾಡೋರು ಎಲ್ಲಾನು ಬಾರ್ ಅಂಗಡಿ ಹೋಗ್ಬಿಡ್ತಾನಲ್ಲ, ಒಳ್ಳೆ ದುಡ್ಡು ಬರ್ತದೆ ಅನ್ಬಿಟ್ಟು. ಇನ್ನೊಂದು ಬ್ರದರ್, ನನಗೆ ನಿಮ್ ಕಡೆಯಿಂದ ಆ ಕೀರ್ತಿಗೆ ನೀವು ಕ್ಲಾರಿಟಿಯಾಗಿ ಒಂದು ರಿಪ್ಲೈ ಕೊಡ್ಲೇಬೇಕು ಬ್ರದರ್. ಯಾಕೆ ಗೊತ್ತಾ, ನಿಮ್ಮನ್ನ ಬೈಯೋಂತ ರೈಟ್ಸ್ ಅವನಿಗಿಲ್ಲ. ಅವನಿಗೆ ಕೇಳಿ ಫಸ್ಟ್. ಇವಾಗ ಅವ್ನು 21 ವರ್ಷ, ಈ ನನ್ ಮಗ ಬಟ್ 19 ವರ್ಷ ಅಂತ ಹೇಳ್ತಾನೆ ಕೀರ್ತಿ. ಅವ್ನು 21 ವರ್ಷ, ಅವನು ಮಾಡೋದು ಅವ್ನು ಸರಿ ಅಂತೆ, ಅವ್ನು ಆಡಿಯೋನ ಬಿಟ್ರೆ ನೀವು ತಪ್ಪಂತೆ. ಅವನಿಗೆ ನಿಮ್ಮ ಕಡೆಯಿಂದ ಕ್ಲಾರಿಟಿಯಾಗಿ ಒಂದು ವಿಡಿಯೋ ಕೊಡಿ. ಕೊಟ್ರೆ ಹೆಂಗಿರ್ಬೇಕು, ಸ್ಲಿಪ್ ಶಾರ್ಟ್ ಕೊಡ್ಬೇಕು. ಹೇಳ್ತಿಲ್ವಾ ನಾನು ಹೇಳ್ತಿಲ್ಲ ಬ್ರದರ್, ನಂದ್ರಂತೂ ಬಿಡಲ್ಲ ನಾನು ಅವನ್ನ. ಯಾಕೆ ಅಂದ್ರೆ ಅವನು ಸಮೀರು ಒಂದು ವಿಷಯ ತಗೊಂಡ್ ಮಾತಾಡಿದಿಕ್ಕೆ ಇದು ಹಿಂದೂ ಮುಸ್ಲಿಂ ಜಗಳ ಅಂತ ಬಂದಿಕ್ಬಿಟ್ಟ. ಇವಾಗ ಎಷ್ಟು ಹಿಂದೂ ಮುಸ್ಲಿಂ ಜಗಳ ನಡ್ಕೊಂಡು ಹೊಡೆದಾಡ್ಕೊಂಡು ಇದ್ ಮಾಡ್ತಾವ್ರೆ, ಅದಕ್ಕೆಲ್ಲ ಕಾರಣ ಯಾರು? ನಾನು ಕೀರ್ತಿನಿ ಅನ್ಬಿಡ್ತೀನಿ. ನನಗೇನು, ನನಗೂ ಡೌಟ್ ಐತಪ್ಪ, ನಿನ್ನಿಂದಾನೆ ಅನ್ಬಿಡ್ತೀನಿ. ಹೇಳಕ್ಕೇನು ಬ್ರೋ, ಗೊತ್ತಿದ್ದು ಹೇಳ್ಬೇಕು. ಗೊತ್ತಿಲ್ದಿರಂಗೆ ಅವನು ಫಂಡ್ ಬಂದೈತೆ, ಇವಾಗ ನಿಮ್ಮೇಲ್ ಬರ್ತದೋ ಅದನ್ನೇ, ನಿಮ್ಗೆ ಯಾರೋ ಫಂಡ್ ಕೊಟ್ಟು ಮಾಡಿಸ್ತಾ ಇರೋದು ಇದನ್ನೆಲ್ಲ ಅಂತ ತೋರ್ಸಕ್ ಹೇಳಿ. ಅದನ್ನು ಸುಮ್ನೆ ಬಾಯಿಗೆ ಏನ್ ಬಂತು ಅಂತ ಹೇಳೋದಲ್ಲ. ಸೊ ನಮ್ಮವರೆಲ್ಲ ಕೇಳ್ತಾ ಇದ್ರು, ನೀವು ಹುಷಾರಾಗಿದ್ದೀರಾ? ಆಮೇಲೆ ನನಗೊಂದು ಕೆಲವೊಂದು ಡೌಟ್ಗಳಿತ್ತು, ನಿಮ್ಗೆ ಯಾಕೆ ನ್ಯೂಸ್ ಚಾನಲ್ಸ್ ಕಾಲ್ ಮಾಡಿಲ್ಲ? ಆಮೇಲೆ ಆ ಇಂಟರ್ವ್ಯೂ ನೋಡಿದ್ಮೇಲೆ ಅವನು ನನ್ಗನ್ಸ್ತು
ಈಗ ನಾಳೆ ಬೆಳಗ್ಗೆ ನನ್ ಕನ್ಸಲ್ ಬಂದಿತ್ತು ವಿಧಾನಸೌಧ ಚೇತುದು. ಹ್ಮ್ ಅವ್ನು ಹೇಳ್ತಿದ್ರೆ ಹಂಗಿದೆ, ನನ್ಗೆ ಅನ್ನಿಸ್ತು, ನನಗ್ ಬರ್ತಾರೆ ಅನ್ಕೊಂಡೆ, ನಾನ್ ಮಾಡ್ತಾರೆ ಅನ್ಕೊಂಡೆ. ಹ್ಮ್ ಇದೆಲ್ಲದಕ್ಕೂ ನಿಮ್ಮ ಕಡೆಯಿಂದ ಒಂದೇ ಒಂದು ವಿಡಿಯೋ ಮಾಡಿ ಬಿಡಿ. ಆಮೇಲೆ ಹ್ಮ್ ಕೀರ್ತಿಗೆ ನಿಮ್ಗೆ ಬೈಯೋ ರೈಟ್ ಕೀರ್ತಿಗೆ ಇಲ್ಲ ಗುರು. ಅವನಿಗೆ ನೀವು ಕ್ಲಾರಿಟಿಯಾಗಿ ಕೇಳಿ. ಅವನ್ ಚಿಕ್ಕ ಹುಡ್ಗ ಅಂತ ಹೇಳ್ತಿದ್ಯಲ್ಲಪ್ಪ, ಲಾಸ್ಟ್ ಟೈಮ್ ಮಾತಾಡಿದಾಗ ಅವನೇ ದೊಡ್ಡ ಹುಡ್ಗ ಆಗಿದ್ದ. ಇವಾಗ ಅವ್ನ್ ಬಂಡವಾಳ ಇಲ್ಲ ಅಂತ ಫುಲ್ ಬೈಲಾಗೈತ್ ಬಿಡಿ. ಕುಡ್ಕೊಂಡು ಬಿದ್ದು ಒದ್ಲಾಡ್ಕೊಂಡು ತಿಲಾಡ್ತಾ ಇರೋದು. ಸೊ ಅದಕ್ಕೆ ನಿಮ್ ಕಡೆಯಿಂದ ಇವಾಗ ಅರ್ಥ ಆಯ್ತು, ಫ್ಯಾಮಿಲಿ ಕಡೆಯಿಂದ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಇದಕ್ಕೊಂದು ರಿಪ್ಲೈ ನಿಮ್ ಕಡೆಯಿಂದ ಬರ್ಬೇಕು ಅಂತ ನನ್ನ ಆಸೆ. ಗೊತ್ತಾಯ್ತು. ಅದಾದ್ಮೇಲೆ ಇಂಟರ್ವ್ಯೂ ಅಲ್ಲಿ ನಾನ್ ಲಂಚ ತಗೊಂಡಿರ್ಬೋದು, ನಾನೇ ದುಡ್ಡು ಇಸ್ಕೊಂಡ್ ಮಾಡಿರ್ಬೋದು, ಪ್ರೀ ಪ್ಲಾನ್ ಮಾಡಿ ಆಡಿಯೋ ರೆಕಾರ್ಡ್ ಮಾಡಿರ್ಬೋದು. ಇದಕ್ಕೆಲ್ಲ ಉತ್ತರ ಕೊಡೋಣ ಅಂತ ಇದೀನಿ. ಒಂದು ಬ್ರೋ ಕೊಡ್ಬೇಕು ಬ್ರೋ, ಯಾಕೆ ಗೊತ್ತಾ, ಈಗ ಅವನೇ ಹೇಳ್ಕೊಂಡವನೆ ನಾನು ಇನ್ನು 30 ದಿವಸದಿಂದ ಇದ್ದೆ, ಇನ್ನೊಂದು 30 ಆಡಿಯೋ ಇರ್ಬೋದು ಅಂತ. ಇವಾಗ ಆಡಿಯೋ ಬಿಡೋದ್ರೆ ಈಗ ಹೇಳ್ತಿಲ್ಲ ಬ್ರದರ್, ನಮ್ ಜನಕ್ಕೆ ಹೆಂಗೆ ಅಂದ್ರೆ ಧರ್ಮನ ತಗೊಂಡ್ ಮುಂದೆ ಇಕ್ಬಿಡ್ತಾರೆ, ದೇವ್ರ ತಗೊಂಡ್ ಮುಂದೆ ಇಕ್ತಾರೆ. ಇವ್ರಿಗೆ ಸತ್ಯ ಬೇಕಾಗಿಲ್ಲ. ಹಂಗಂತ ಎಲ್ಲಾರ್ಗು ಅಲ್ಲ, ದೇವ್ರೊಳಗೆ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಇದಾರೆ ಗೊತ್ತಾ, ನನ್ ಕಮೆಂಟ್ ಅಲ್ಲಿ ಬಂದ್ ನೋಡಿ, ಏನ್ರಲ್ಲಿ ಬೇಕಾದ್ರು ಬಂದ್ ನೋಡಿ, ಇರೋಲ್ಲ ನಮ್ ಕಡೆಯವ್ರೇನೆ. ಇನ್ನೊಂದು ಅಲ್ಲಿ ಬಂದವ್ರಿಗೆ ನೀನ್ ಹಿಂದೂ ಅಲ್ಲ, ದೇಶದ್ರೋಹಿ, ಧರ್ಮದ್ರೋಹಿ. ಗುರು ನಾವ್ ಕೇಳ್ತಿರೋದು ನ್ಯಾಯನ. ಯಾಕಂದ್ರೆ ನೀವ್ ಅದೇ ಆಡಿಯೋದಲ್ಲಿ ಕೇಳಿದೀರಾ. ನೀವ್ ಯಾರ್ ಕಡೆ ಅಪ್ಪ? ನಾನ್ ಬಿಡಲ್ಲ. ಏನ್ ಬಿಡಲ್ಲ? ಇವಾಗ ಒಂದು ದೇವಸ್ಥಾನದಲ್ಲಿ ಒಬ್ಬ ಸೆಕ್ಯೂರಿಟಿ ಬಂದು ಒಂದ್ ಹುಡುಗಿನ ಕೆಡ್ಸಿದ್ರೆ ದೇವ್ರ ತಪ್ಪ, ಸೆಕ್ಯೂರಿಟಿ ತಪ್ಪ? ಸೆಕ್ಯೂರಿಟಿ ತಪ್ಪು. ಅದನ್ನ ಕೇಳಿದ್ರೆ ದೇವಸ್ಥಾನಕ್ಕೆ ಹೆಂಗ್ ಅವಮಾನ ಆಗುತ್ತೆ? ಹೆಂಗಾಗುತ್ತೆ? ಮಕ್ಳು ಅದನ್ನ ಮದ್ದಿರ್ತಾರೆ. ಅದನ್ನೇ ಹೇಳ್ತಿರೋದು. ಇವ್ ಕೀರ್ತಿ ಮಾಡ್ತಿರೋದು ಏನ್ ಇವಾಗ ಏನ್ ಗೊತ್ತಾ, ನೆನ್ನೆನೋ ಮಾತಾಡೋನೆ. ಅವನೇನೋ ಬಾಯಿ ಚಪ್ಲಕ್ಕೋಸ್ಕರ ಮಾತಾಡ್ಬಿಟ್ಟವನೆ, ಬಿಲ್ಡಪ್ಗೋಸ್ಕರ ಮಾತಾಡ್ಬಿಟ್ಟವನೆ. ಆದ್ರೂ ನಾವ್ ಅವನ್ನ ಬಿಟ್ಕೊಡಲ್ಲ. ಹ್ಞೂ ಗುರು, ನೀನ್ ನೆಕ್ಸ್ಟ್ ಅವ್ನ ಏನ್ ಮಾಡಿದ್ರು ಬಿಟ್ಕೊಡಲ್ಲ. ಅದಕ್ಕೇನೆ ನಿಮ್ ಹತ್ರ ಒಂದು ಕ್ಲಾರಿಟಿ ತಗೊಳ್ಳೋಣ ಅಂದ್ಬಿಟ್ಟು ಕಾಲ್ ಮಾಡಿದ್ದು. ಓಕೆ ಬ್ರದರ್, ನೆಕ್ಸ್ಟ್ ಯಾವ ಬಿಡ್ತಾ ಇದೀರಾ ವಿಡಿಯೋ? ಸಂಜೆ ಬರ್ಬೋದು ಬ್ರೋ, ಶೂಟ್ ಮಾಡ್ತೀನಿ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು. ಓಕೆ ಬ್ರದರ್, ಹುಷಾರು. ಏನಾದ್ರು ಇದ್ರೆ ಕಾಲ್ ಮಾಡಿ. ಬಟ್ ಆದ್ರೆ ನಾನ್ ನಿಮ್ಗೆ ಹೇಳೋದೇನ್ ಗೊತ್ತಾ, ಕಾಲ್ ಮಾಡೋದಕ್ಕಿಂತ ಮುಂಚೆ ಯಾವ್ದಕ್ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಯಾಕೆ ಗೊತ್ತಾ, ಇದು ಕೊಲೆ ಇವಾಗ ನೋಡಿ, ಸಮೀರ್ ಮಾಡಿದಕ್ಕೆ ಸುಮೋಟೋ ಕೇಸ್ ಹಾಕ್ತಾರೆ. ಬೇರೆ ಇವಾಗ ನೀವು ಏನಾದ್ರು ಆಪೋಸಿಟ್ ಸೈಡ್ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಎಲ್ಲದಕ್ಕೂ ಸುಮೋಟೋ ಕೇಸ್ ಹಾಕೊಂಡು ಇದ್ ಮಾಡ್ತಾ ಇದಾರೆ. ಆದ್ರೆ ಈ ಕಡೆಯಿಂದ ಬರೋದಕ್ಕೆ ಯಾವ್ದಕ್ಕೂ ಕೇಸೇ ಇಲ್ವಲ್ಲ. ಹೌದು, ಹಾಕಕ್ ಹೋದ್ರು ಪೊಲೀಸರು ನೆಕ್ಸ್ಟ್ ಕೋರ್ಟ್ ಹೋಗಪ್ಪ ಅಂತ ಅಂತಾರೆ. ಈಗ ಅಭಿಯವ್ರು ಹೋಗಿದ್ರಲ್ಲ, ಅಲ್ಲಿ ಇಲ್ಲಿ ಚಂದ್ರಾಯಪಟ್ಟಣ ಎಲ್ಲೋ ಹೋಗಿದ್ರು ಅನ್ಸುತ್ತೆ. ಅಲ್ಲಿ ಅಲ್ಲಿ ನೆಕ್ಸ್ಟ್ ಇಲ್ಲಿ ಬೇಡ ಅಂತ ಅಂದ್ರಲ್ಲ ಪೊಲೀಸವರೇನೆ. ಅವರು ಏನಂತ ಅಂದ್ರೆ ನನ್ ಮೇಲೆ ಈ ತರ ಎಲ್ಲ ಆರೋಪ ಮಾಡೋಣ ಅಂತ, ನಾನೇನು ಹೇಳೇ ಇಲ್ಲ ಅಂತ ಅವ್ರು ಕೇಸ್ ಹಾಕಕ್ ಹೋಗಿದ್ರಲ್ಲ, ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ. ಹೇಳ್ತಿಲ್ಲ ಬ್ರದರ್, ನಾವು ಸತ್ಯದ ಕಡೆ ನಿಂತ್ಕೊಂಡಿದೀವಿ. ಬಟ್ ನಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇಲ್ಲ. ಅವ್ರು ಸುಳ್ಳು ಕಡೆ ನಿಂತ್ಕೊಂಡವ್ರೆ, ಬ್ಯಾಕ್ ಗ್ರೌಂಡ್ ಅವ್ರು ಎಲ್ಲಾ ಇದಾರೆ. ಈಗ ಇದಕ್ಕೆ ನಮ್ಮ ಜನನೇ ಕುತ್ಕೊಂಡು ಎಲ್ಲ ಇದ್ ಮಾತಾಡ್ಬೇಕೇ ಹೊರತು, ಈಗ ಈಗಲೂ ಬರ್ತಾರೆ ಅಂತ ಹೋದ್ರೆ ಆಗಲ್ಲ. ಇವನ್ ಹೇಳ್ತಾನ ರೋಡಲ್ಲಿ ಸಿಕ್ಕತ್ತೆ ನ್ಯಾಯ ಅಂತ. ಏನಕ್ಕೋಸ್ಕರ ಫ್ರೀಡಮ್ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಇದ್ ಮಾತಾಡೋರಪ್ಪ. ಅದು ರೋಡ್ ಐತಾನೆ. ಮಾತಿದ್ರೆ ಇವನು ಶಾಲೆ ಹಾಕೊಂಡು ನಮ್ ಧರ್ಮ ಅನ್ಕೊಂಡ್ ಬಂದ್ಬಿಡ್ತಾನೆ, ಧರ್ಮದ ಸ್ಟಾರ್ಟ್ ಮಾಡೋದಕ್ಕೆ. ಅದೇ ಈಗ ಅದು ಶಾಲು ಧರ್ಮ ಅದನ್ನ ಹೇಳಿದ್ದಾರೆ. ನಾನು ಯಾವಾಗ ಧರ್ಮ ಅಂತ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಎಲ್ಲರ ಕಣ್ಗೂ ಬಿದ್ಬಿಟ್ಟೆ, ಅವಾಗ ಟಾರ್ಗೆಟ್ ಆಗ್ಬಿಟ್ಟೆ ಅಂತ. ಓಕೆ ಬ್ರದರ್, ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಆದ್ಮೇಲೆ ಬೇಕಿದ್ರೆ ನಾನೇ ನಿಮ್ಮ ಹತ್ರ ಬರ್ತೀನಿ, ಸಿಗೋಣ, ಒಂದು ವಿಡಿಯೋ ಮಾಡೋಣ. ಇಲ್ಲ ಅದಕ್ಕೆ ಜನಗಳಿಗೆ ನಾನೇ ಕ್ಲಾರಿಫಿಕೇಶನ್ ಕೊಡ್ತೀನಿ ವಿಡಿಯೋದಲ್ಲಿ. ಆಮೇಲೆ ಮರಿಬೇಡಿ, ನಮ್ಮ ಪ್ರೀತಿಯ ಕರಿಕಾಗೆಗೆ ನಿಮ್ ಕಡೆಯಿಂದ ಒಂದು ರಿಪ್ಲೈ ಬರ್ಲೇಬೇಕು. ಅಂದ್ರೆ ಅವರು ನನ್ನ ಬಗ್ಗೆ ಏನೇನಂತ ಮಾತಾಡಿದ್ರು ನಾನು ನೋಡಿಲ್ಲ. ಕಳಿಸ್ಕೊಡ್ತೀನಿ ನೋಡಿ. ಕಳಿಸ್ಕೊಡಿ. ಚೂತಿಯ ನನ್ನ ಮಗ ಗಾಂಡು, ಚೂತಿಯ ನನ್ನ ಮಗ ಗಾಂಡು, ಆಮೇಲೆ ಗಂಡ್ಸೆ ಅಲ್ಲ,
ಹ್ಮ್ ಕಳ್ಸ್ಕೊಡ್ತೀನಿ ನೋಡಿ. ಕಳ್ಸ್ಕೊಡಿ ನೋಡ್ತೀನಿ.